ನಿಮಗ್ ಗೊತ್ತಾ? ಅಂತರಿಕ್ಷದಲ್ಲೂ ಬದುಕಬಲ್ಲ ಪ್ರಾಣಿ ಇದೆ ಅಂತ. 30 ವರ್ಷ ನೀರಿಲ್ಲದೆ ಜೀವಿಸಬಲ್ಲ ಜೀವಿ ಇದೆ ಅಂತ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಜ್ಞಾನಲೋಕ 360 ಕನ್ನಡ ಯೂಟ್ಯೂಬ್ ಚಾನಲ್. ಹಿಮವಾಗುವಷ್ಟು ಚಳಿಯನ್ನು ಕೂಡ ಇದು ತಡೆಯಬಲ್ಲದು. ಅಷ್ಟೇ ಯಾಕೆ, ಬೆಂಕಿಯಷ್ಟು ಬಿಸಿಯನ್ನು ಕೂಡ ಇದು ತಡೆಯುತ್ತದೆ. ಅಷ್ಟೇ ಅಲ್ಲದೆ ವಿಷ ಪದಾರ್ಥಗಳಾಗಲಿ ಅಥವಾ ರೇಡಿಯೇಷನ್ ಆಗಲಿ ತಡೆದುಕೊಳ್ಳುವಂತಹ ಶಕ್ತಿ ಇದೆ. ಇದು ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ಜೀವಿ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಏಲಿಯನ್ ಇರ್ಬೋದಾ, ಇಲ್ಲ ಡೈನೋಸರ್ ಇರ್ಬೋದಾ ಅಂತ ಅನ್ನಿಸ್ಬೋದು. ಆದ್ರೆ ಇದು ಯಾವ ಏಲಿಯನ್ ಕೂಡ ಅಲ್ಲ, ಡೈನೋಸರ್ ಕೂಡ ಅಲ್ಲ. ಅದು ಕೇವಲ 0.5 ಮಿಲಿಮೀಟರ್ ಗಾತ್ರದ ವಾಟರ್ ಬಿಯರ್. ಇದರ ವೈಜ್ಞಾನಿಕ ಹೆಸರು ಟರ್ಡಿಗ್ರೇಡ್ ಅಂತ. ಈ ವಾಟರ್ ಬಿಯರ್ ಎಷ್ಟು ಚಿಕ್ಕದು ಎಂದರೆ ಬರಿಗಣ್ಣಿನಿಂದ ನೀವು ನೋಡಲು ಸಾಧ್ಯವೇ ಇಲ್ಲ. ಮೈಕ್ರೋಸ್ಕೋಪ್ ಮೂಲಕ ಮಾತ್ರ ನೋಡಬಹುದು. ಟರ್ಡಿಗ್ರೇಡ್ ಅಂದ್ರೆ ಸ್ಲೋ ವಾಕರ್, ಅಂದರೆ ನಿಧಾನವಾಗಿ ನಡೆಯುವವನು ಎಂದು ಅರ್ಥ. ಇದರ ದೇಹದ ಆಕಾರವನ್ನು ನೋಡುವುದಾದರೆ ಇದಕ್ಕೆ 8 ಚಿಕ್ಕ ಚಿಕ್ಕ ಕಾಲುಗಳಿವೆ. ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಉಗುರುಗಳು ಸಹ ಇವೆ. ದೇಹವು ನೋಡಲು ಗೊಂಬೆಯಂತಿದ್ದು ಕರಡಿಯಂತೆ ಕಾಣುತ್ತದೆ. ಅದಕ್ಕಾಗಿ ಇದನ್ನ ವಾಟರ್ ಬಿಯರ್ ಅಂತ ಕರೀತಾರೆ. ಇದನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಆದರೆ ಅಚ್ಚರಿಯನ್ನು ಮೂಡಿಸುತ್ತದೆ. ಇದು ಎಲ್ಲೆಲ್ಲಿ ಕಂಡು ಬರುತ್ತದೆ ಅಂತ ನೋಡುವುದಾದರೆ ವಾಟರ್ ಬಿಯರ್ ವಿಶ್ವದ ಎಲ್ಲೆಡೆ ಇದೆ. ಪರ್ವತಗಳಲ್ಲಿ, ಭೂಮಿಯ ಮೇಲೆ ಹಾಗೂ ಕಲ್ಲಿನ ಮೇಲೆ ಬೆಳೆದಿರುವ ಕಸಪಚ್ಚೆಯಲ್ಲಿ, ಹಿಮ ಪ್ರದೇಶದಲ್ಲಿ, ಅಂತರಿಕ್ಷದಲ್ಲೂ ಕೂಡ ಇದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ನೀರಿನಲ್ಲೂ ಸಹ ಇದು ಕಾಣಬಹುದು. ಇದು ನಮ್ಮ ಸುತ್ತಮುತ್ತ ಇದ್ದರೂ ಸಹ ಬರಿಗಣ್ಣಿಗೆ ಕಾಣುವುದಿಲ್ಲ. ಇದನ್ನು ಮೊದಲ ಬಾರಿಗೆ 1773ರಲ್ಲಿ ಜರ್ಮನ್ ವಿಜ್ಞಾನಿ ಕಂಡುಹಿಡಿದರು. ಇದೊಂದು ಭೂಮಿಯ ಅತ್ಯಂತ ಹೊಂದಾಣಿಕೆಯ ಶಕ್ತಿ ಇರುವ ಜೀವಿಯಾಗಿದೆ. ಇದು ಹೇಗೆ ಬದುಕುತ್ತದೆ ಅಂತ ನೋಡುವುದಾದರೆ ಒಂದು ರೋಚಕ ದಂತಕಥೆ ಕೇಳಿದಂತೆ ಭಾಸವಾಗುತ್ತದೆ. ಇದು ಅತಿರೇಕ ಪರಿಸ್ಥಿತಿಗಳಲ್ಲೂ ಸಹ ಬದುಕುತ್ತದೆ. 272 ಡಿಗ್ರಿ ಚಳಿಯಲ್ಲೂ ಕೂಡ ಬದುಕಬಲ್ಲದು. ಅಷ್ಟೇ ಅಲ್ಲ, 150 ಡಿಗ್ರಿ ಬಿಸಿಲಿನಲ್ಲೂ ಕೂಡ ಇದು ಬದುಕುತ್ತದೆ. ಅಷ್ಟೇ ಅಲ್ಲ, ಭಾರಿ ಒತ್ತಡದ ಸಮಯದಲ್ಲೂ ಕೂಡ ತಾಳ್ಮೆಯಿಂದ ಬದುಕುತ್ತದೆ. ಆಮ್ಲಜನಕ ಇಲ್ಲದ ಪರಿಸ್ಥಿತಿಯಲ್ಲೂ ಕೂಡ ಇದು ಜೀವಿಸುತ್ತದೆ. ಅಷ್ಟೇ ಯಾಕೆ, ಬಾಹ್ಯಾಕಾಶದಲ್ಲಿ ರೇಡಿಯೇಷನ್ ಕೂಡ ಇದನ್ನು ಕೊಲ್ಲಲು ಕಷ್ಟ ಅಂತೆ. ಅಂತರಿಕ್ಷದ ಖಾಲಿ ಜಾಗದಲ್ಲೂ ಇದು ಬದುಕುತ್ತದೆ. ಇದು ಸಾಧ್ಯವಾಗುವುದು ಕ್ರಿಪ್ಟೋಬಯೋಸಿಸ್ ಎನ್ನುವ ಸ್ಥಿತಿಯಿಂದ. ಅಂದರೆ ಏನು ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಅಂದರೆ ಅಪಾಯಕಾರಿ ಸ್ಥಿತಿಯಲ್ಲಿ ಇದು ತನ್ನ ದೇಹದ ನೀರನ್ನು ಹೊರಹಾಕುತ್ತದೆ, ಎಲ್ಲ ಕ್ರಿಯೆಗಳನ್ನು ನಿಲ್ಲಿಸುತ್ತದೆ. ಇದು ಟನ್ ಸ್ಟೇಟ್ ಎನ್ನುವ ಸ್ಥಿತಿಗೆ ಹೋಗುತ್ತದೆ. ಇದು ಒಂದು ಒಣಗಿದ ಬೀಜದಂತೆ ಆಗುತ್ತದೆ. ಈ ಸ್ಥಿತಿಯಲ್ಲಿ ಇದು ವರ್ಷಗಳ ಕಾಲ ಜೀವಂತವಾಗಿರಬಹುದು. ನಂತರ ಮತ್ತೆ ನೀರು ಸಿಕ್ಕಾಗ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ. ವಿಜ್ಞಾನಿಗಳು ಈ ವಾಟರ್ ಬಿಯರ್ ಅನ್ನು ಬಾಹ್ಯಾಕಾಶಕ್ಕೂ ಕೂಡ ಕಳಿಸಿ ಪ್ರಯೋಗ ನಡೆಸಿದರೆ ಅಲ್ಲಿಯ ರೇಡಿಯೇಷನ್ ಮತ್ತು ವ್ಯಾಕ್ಯೂಮ್ ಪರಿಸ್ಥಿತಿಯಲ್ಲೂ ಕೆಲವು ಜೀವಂತವಾಗಿಯೇ ಉಳಿದಿವೆ. ಇದು ಭೂಮಿಯ ಹೊರಗಡೆಯೂ ಜೀವಿಸಲು ಸಾಧ್ಯವೇ ಎಂಬ ದೊಡ್ಡ ಪ್ರಶ್ನೆಗೆ ಸುಳಿವು ನೀಡಿವೆ ಅಂತಾನೆ ಹೇಳ್ಬೋದು. ಅಂತರಿಕ್ಷದಲ್ಲಿ ವಾಟರ್ ಬಿಯರ್ ಅನ್ನು 2007ರಲ್ಲಿ ವಿಜ್ಞಾನಿಗಳು ಕಳುಹಿಸಿದರು. ಈ ಪ್ರಯೋಗವನ್ನು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ನಡೆಸಿತು. ಇವುಗಳನ್ನು ಸೂರ್ಯಕಿರಣಗಳಿಗೆ, ಅಂತರಿಕ್ಷದ ಖಾಲಿ ವಾತಾವರಣಕ್ಕೆ, ತೀವ್ರ ತಾಪಮಾನದ ಬದಲಾವಣೆಗೆ ಒಡ್ಡಲಾಯಿತು. ಆಶ್ಚರ್ಯಕರವೇನೆಂದರೆ ಅವುಗಳಲ್ಲಿ ಕೆಲವು ಮರಳಿ ಬಂದವು, ಕೆಲವೊಂದು ಸಂತಾನೋತ್ಪತ್ತಿಯನ್ನು ಕೂಡ ಮಾಡಿವೆ. ಈ ವಾಟರ್ ಬಿಯರ್ ಏನೇನು ತಿನ್ನುತ್ತಪ್ಪ ಅಂತ ನೋಡಿದರೆ ಸಸ್ಯಕೋಶಗಳನ್ನು ಹಾಗೆ ಸೂಕ್ಷ್ಮ ಜೀವಿಗಳನ್ನು ಕೆಲವು ಬಾರಿ ತಿನ್ನುತ್ತದೆ. ಇತರ ಸಣ್ಣ ಸಣ್ಣ ಜೀವಿಗಳನ್ನು ಸಹ ಇದು ತನ್ನ ಸೂಜಿಯನ್ನು ಹೋಲುವ ಬಾಯಿಯ ಮೂಲಕ ಆಹಾರವನ್ನು ಹೀರಿಕೊಳ್ಳುತ್ತದೆ. ಇವು ಮನುಷ್ಯನಿಗೆ ಅಪಾಯಕಾರಿಯಾ ಅಂತ ನೋಡೋದಾದ್ರೆ ಅಪಾಯಕಾರಿ ಇಲ್ಲ. ನಮ್ಮ ಮನೆಯ ಸುತ್ತಮುತ್ತ ಇರುವ ಶೈವಲದಲ್ಲೇ ಇವು ಸಾವಿರಾರು ಇರಬಹುದು, ಆದರೆ ಇವು ಅಪಾಯಕಾರಿ ಅಲ್ಲ. ವಿಜ್ಞಾನಕ್ಕೆ ಇದರ ಮಹತ್ವ ಏನು ಅಂತ ನೋಡೋದಾದ್ರೆ ರೇಡಿಯೇಷನ್ ರಿಂದ ಮಾನವನ ಜೀವಕೋಶಗಳನ್ನು ರಕ್ಷಿಸುವುದು ಹೇಗೆ, ದೀರ್ಘಕಾಲ ಅಂತರಿಕ್ಷ ಪ್ರಯಾಣ ಸಾಧ್ಯವೇ, ಮಂಗಳ ಗ್ರಹದಲ್ಲಿ ಜೀವಿಸುವುದು ಸಾಧ್ಯವೇ, ಇದರ DNA ರಕ್ಷಿಸುವ ವಿಶೇಷ ಪ್ರೋಟೀನ್ಗಳು ವಿಜ್ಞಾನಿಗಳಿಗೆ ಸಹಾಯ ಮಾಡುತ್ತಿವೆ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೂ ಕೂಡ ಇವು ಸಹಾಯ ಮಾಡಬಹುದು. ನಿಜವಾಗಿಯೂ ಇವು ಅಮರವೇ, ಸಾಯೋದೇ ಇಲ್ವಾ ಅಂತ ನೋಡೋದಾದ್ರೆ ಇದು ಸಾಮಾನ್ಯ ಜೀವಿಗಳಿಗಿಂತ ಹೆಚ್ಚು ತಾಳ್ಮೆನ ಹೊಂದಿದೆ. ಸಹಜ ಸ್ಥಿತಿಯಲ್ಲಿ ಇವು 2 ರಿಂದ 3 ವರ್ಷ ಬದುಕಬಹುದು. ಆದರೆ ಇವು
ಟನ್ಸ್ಟೇಟ್ ಎನ್ನುವ ಸ್ಥಿತಿಯಲ್ಲಿ ಹೆಚ್ಚು ಕಾಲ ಉಳಿಯಬಹುದು. ಆಶ್ಚರ್ಯಕರ ಮಾಹಿತಿ ಏನಪ್ಪಾ ಅಂದರೆ 1000ಕ್ಕೂ ಹೆಚ್ಚು ಪ್ರಜಾತಿಗಳಿವೆ ಅಂತೆ. ಅಷ್ಟೇ ಅಲ್ಲ, ಇದು 500 ಮಿಲಿಯನ್ ವರ್ಷಗಳಿಂದ ಭೂಮಿಯ ಮೇಲಿದೆ. ಭೂಮಿಯ 5 ಮಹಾವಿನಾಶಗಳನ್ನು ಸಹ ತಡೆದುಕೊಂಡಿದೆ. ಸಮುದ್ರದ ತಳಕ್ಕಿಂತ 6 ಪಟ್ಟು ಹೆಚ್ಚು ಒತ್ತಡವನ್ನು ತಡೆಯಬಲ್ಲದು. ಅಂದರೆ ಯೋಚನೆ ಮಾಡಿ ಎಷ್ಟು ಶಕ್ತಿಶಾಲಿಯಾದಂತಹ ಜೀವಿ ಅಂತ. ಸಂಪೂರ್ಣವಾಗಿ ನಾಶ ಮಾಡುವುದು ತುಂಬಾ ಕಷ್ಟ. ಒಂದು ದಿನ ಭೂಮಿಗೆ ಮಹಾವಿಪತ್ತು ಬಂದರೂ ಸಹ ಬದುಕುವ ಕೊನೆಯ ಜೀವಿಯಲ್ಲಿ ವಾಟರ್ ಬಿಯರ್ ಕೂಡ ಒಂದಾಗಿರಬಹುದು ಅಂತ ಹೇಳ್ಬೋದು. ಮುಂದಿನ ಬಾರಿ ನೀವು ಕಲ್ಲಿನ ಮೇಲೆ ಶೈವಲ ನೋಡಿದಾಗ ಅದರೊಳಗೆ ಒಂದು ಸೂಪರ್ ಹೀರೋ ಇರಬಹುದು ಎಂದು ನೆನಪಿಡಿ. ಸಣ್ಣದಾದರೂ ಅಸಾಧಾರಣ ಶಕ್ತಿಯನ್ನು ಹೊಂದಿರುವ ಜೀವಿ ಈ ವಾಟರ್ ಬಿಯರ್ ಅಂತ ಹೇಳ್ಬೋದು. ಕಣ್ಣಿಗೆ ಕಾಣದಷ್ಟು ಸಣ್ಣದಾದರೂ ವಿಶ್ವದ ಅತ್ಯಂತ ಶಕ್ತಿಶಾಲಿ ಜೀವಿಗಳಲ್ಲಿ ಒಂದಾಗಿದೆ. ಪ್ರಕೃತಿ ಎಷ್ಟು ಅದ್ಭುತವೋ ಇದರ ಮೂಲಕ ಗೊತ್ತಾಗುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.